ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸ ಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸ ಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ. ಪರವಾಗಿ ಹಾಗೂ ಶಾಲಾ ಶಿಕ್ಷಕರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಈ ಒಂದು ಸಭೆಯಲ್ಲಿ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು ವೇದಿಕೆಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ಎಲ್ಲರ ಪರವಾಗಿ ಸ್ವಾಗತ ಹಾಗೂ ನಾಮನಿರ್ದೇಶಿತ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಶ್ರೀಮತಿ ವಿಜಯ ಮುನಿಗೆ ಅವರು ವೇದಿಕೆಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಆದ ನಿತೇಶ್ ಅರ್ಗೇಕರ್ ಅವರು ವೇದಿಕೆಗೆ ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಆದ ಲೆಕ್ಕ ಸಹಾಯಕರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಗ್ರಾಮ ಪಂಚಾಯಿತಿಯ ಲೆಕ್ಕ ಸಹಾಯಕರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದ ಎಸ್ಟಿಎಂಸಿ ಸದಸ್ಯರು, ಆಶಾ ಕಾರ್ಯಕರ್ತರು, ಗ್ರಂಥಪಾಲಕರು ಹಾಗೂ ಅಂಗನವಾಡಿ ಶಿಕ್ಷಕರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಶಾಲೆಗಳ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸಂಬಂಧಿಸಿದ ಇಲಾಖೆ ಮತ್ತು ಪಾಲಕ ಪೋಷಕರು ಎಸ್ಟಿಎಂಸಿಗಳು ನಾವಿಲ್ಲಿ ಸೇರಿದ್ದೇವೆ. ಮುಖ್ಯ ಉದ್ದೇಶ ಅಂತಂದರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಹೇಳುವಂಥದ್ದು. ಸೊ ಈ ಯೋಜನೆ ಜಾರಿ ಬಂದಿರುವಂಥದ್ದು, ಕಾಯ್ದೆಯಾಗಿ ಜಾರಿ ಬಂದಿರುವಂಥದ್ದು 2021 ಆಗಸ್ಟ್ 4 3 ಯೋಜನೆಗಳನ್ನು ಸೇರ್ಪಡೆ ಮಾಡಿ ಒಂದು ನೀತಿಯ ಯೋಜನೆಯನ್ನು ಜಾರಿಗೊಳಿಸಿದೆ. ಮೊದಲನೇದಾಗಿ ಹಿಂದೆ ಸರ್ವಶಿಕ್ಷಾ ಅಭಿಯಾನ ಅಂತ ಇತ್ತು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ನೀತಿ ಅಂತ ಇತ್ತು, ಮೂರನೇದಾಗಿ ಶಿಕ್ಷಕರ ಶಿಕ್ಷಣ ಯೋಜನೆ ಅಂತ ಇತ್ತು. ಈ 3 ಯೋಜನೆಯನ್ನು ಒಳಗೊಂಡು ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಹೇಳುವುದನ್ನು ಒಂದು ಕಾಯ್ದೆಯ ಯೋಜನೆಯಾಗಿ ಇವತ್ತು ಜಾರಿಯಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ, ಮೊದಲನೇದಾಗಿ ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ, ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರದು ಅಂತ. ಮೂರನೇದಾಗಿ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು. ನಾಲ್ಕನೆಯದಾಗಿ ಶಿಕ್ಷಣಕ್ಕೂ ಕಾಯ್ದೆಯನ್ನು ಬೆಂಬಲಿಸುವಂಥದ್ದು. ಐದನೇದಾಗಿ ಸಮುದಾಯದ ಸಹಭಾಗಿತ್ವ ಮತ್ತು ಇಲಾಖೆಯ ಸಮನ್ವಯತೆ. ಆರನೇದಾಗಿ ಎಲ್ಲ ಹಂತಗಳಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಳುವಂಥದ್ದು ಅಂತ ಹೇಳ್ತೀವಿ. ಈ 6-7 ಅಂಶಗಳನ್ನು ಒಳಗೊಂಡು ಇವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಹಾಗಾಗಿ 24ರವರೆಗಿನ ಜಮಾ ಖರ್ಚಿನ ವಿವರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. 2023ರಲ್ಲಿ ಶಾಲೆಗೆ ಜಮಾ ಆದಂತಹ ಅನುದಾನಗಳು: ಶಾಲಾ ಅನುದಾನ 12,500, ಶಿಕ್ಷಕರ ಅನುದಾನ 300 ರೂಪಾಯಿ, ಶೂ ಮತ್ತು ಸಾಕ್ಸ್ ಅನುದಾನ 8,425 ರೂಪಾಯಿ, ಶೌಚಾಲಯ ಮತ್ತು ಕುಡಿಯುವ ನೀರು ನಿರ್ವಹಣಾ ಅನುದಾನ 10,511 ರೂಪಾಯಿ, CWSL ಮಗುವಿನ ಬೆಂಗಾವಲು ಭತ್ಯೆ 6,500 ರೂಪಾಯಿ, ಎಸ್ಟಿಎಂಸಿ ತರಬೇತಿ 500 ರೂಪಾಯಿ, ವಿದ್ಯಾರ್ಥಿಗಳಿಗೆ ಬೋರ್ಡ್ ಮಾಡಲಿಕ್ಕೆ ಅದಕ್ಕೊಂದು 500 ರೂಪಾಯಿ. ಹಾಗೂ ಜಮಾ ಮಾಡಿದ ಇನ್ನೊಂದು ಹಣ ಅಂದರೆ ಶಾಲಾ ಕಟ್ಟಡ 2 ಕೋಟಿ ಡೆಮೊಲೇಷನ್ ಮಾಡಿದ್ದು 27,000 ರೂಪಾಯಿನೂ ಅಕೌಂಟಿಗೆ ಜಮಾ ಮಾಡಲಾಗಿದೆ. ಅಷ್ಟು ಜಮಾ ಆಗಿದ್ದ ಹಣ 67,509 ರೂಪಾಯಿ ಜಮಾ ಆಗಿದೆ ಅಕೌಂಟಿಗೆ. ಖರ್ಚಾಗಿದ್ದು 39,536 ರೂಪಾಯಿ ಖರ್ಚಾಗಿದೆ. ಲಾಸ್ಟಿಗೆ ಉಳಿಕೆ 44,143 ರೂಪಾಯಿ ಕೊಡ್ತದೆ ಅಕೌಂಟ್ನಲ್ಲಿ 23-24ನೇ ಸಾಲಿನಲ್ಲಿ. ಈಗ 24-25ನೇ ಸಾಲಿನ ಜಮಾ ಖರ್ಚು. 24ನೇ ಸಾಲಿನಲ್ಲಿ ಬಂದಂಥ ಅನುದಾನ: ಶಾಲಾ ಅನುದಾನ 6,000 ರೂಪಾಯಿ, ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣಾ ಅನುದಾನ 9,250 ರೂಪಾಯಿ, CWSL ಮಗುವಿಗೆ ಬೆಂಗಾವಲು ಭತ್ಯೆಯಾಗಿ 3,000 ರೂಪಾಯಿ, ಗ್ರಂಥಾಲಯ ಪುಸ್ತಕಕ್ಕೆ 6,500 ರೂಪಾಯಿ, ಸ್ಯಾಟ್ಸ್ 290 ರೂಪಾಯಿ. ಹಾಗೂ 12 ರೂಮಿನ ಡೆಮೊಲೇಷನ್ ಮಾಡಿದ್ದ ಹಣವನ್ನು ಹರಾಜಿಗೆ ಬಂದಂಥ ಹಣ 22,000 ರೂಪಾಯಿಯನ್ನು ಜಮಾ ಮಾಡುತ್ತದೆ. ಅಷ್ಟು ಅಕೌಂಟಿಗೆ ಜಮಾ ಆದ ಹಣ 44,744 ರೂಪಾಯಿ. ಈ ವರ್ಷದ ಖರ್ಚು 23,375 ರೂಪಾಯಿ. ಈಗ ಉಳಿಕೆ ಹಣ 67,512 ರೂಪಾಯಿ ಉಳಿಕೆ ಇದೆ.
ಅವರು ತಮ್ಮ ಸ್ವಂತ ಖರ್ಚಿನಿಂದ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಆನಂತರದಲ್ಲಿ ಅನಂತಕೃಷ್ಣ ಅವರು ಮಧ್ಯಾಹ್ನ ಬಿಸಿಯೂಟಕ್ಕೆ ತರಕಾರಿ ಕೊಟ್ಟಿದ್ದಾರೆ. ಇವರು ಮಗಳ ಹುಟ್ಟುಹಬ್ಬಕ್ಕೆ ಮಕ್ಕಳಿಗೆ ಐಸ್ ಕ್ರೀಮನ್ನು ಕೊಟ್ಟಿದ್ದಾರೆ. ಇವೆಲ್ಲ ದಾಖಲೆಗಳನ್ನು ಮಾಡಬೇಕು ಅಂತ ಇದೆ, ಮಾಡ್ತಾ ಇದ್ದಾರೆ ಟೀಚರು. ಅದೇ ರೀತಿಯಲ್ಲಿ ಸಿದ್ಧಾರ್ಥನಿಗೆ ವಿದ್ಯಾರ್ಥಿ ಇತರ ಹುಟ್ಟುಹಬ್ಬಕ್ಕೆ ಶಾಲಾ ಮಕ್ಕಳಿಗೆ ಫಲವನ್ನು ನೀಡುತ್ತಿದೆ. ಆನಂತರ ವಿದ್ಯಾರ್ಥಿ ಸಮರ್ಪಕರು ತನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ಶಾಲೆಯ ಮಕ್ಕಳಿಗೆ ಫಲವನ್ನು ನೀಡುವರು. ಅನನ್ಯ ನಾಯ್ಕೆಗಳು ತನ್ನ ಹುಟ್ಟುಹಬ್ಬಕ್ಕೆ ಮಧ್ಯಾಹ್ನ ಬಿಸಿಯೂಟಕ್ಕೆ ಪಾಯಸವನ್ನು ಮಾಡಿರುವಂಥದ್ದು. ಆ ಖರ್ಚು ವೆಚ್ಚವನ್ನು ಆ ಪಾಲಕರು ಕೊಟ್ಟಿರ್ತಾರೆ. ಆರ್ಯನ್ ಗುಣಿಗೆಗಳು ತಮ್ಮ ಊಟಕ್ಕೆ ತೆಂಗಿನಕಾಯಿ ಶಾಲೆಗೆ ನೀಡಿದ್ದಾರೆ. ಕೆಳಗೆ ಅಂಗಡಿಯವರಾದ ಶಿಲ್ಪಾ ಶೆಟ್ಟಿಯವರು ತಾಯಿ ಸ್ಮರಣಾರ್ಥವಾಗಿ ಶಾಲೆಗೆ 50 ಮೊಟ್ಟೆಯನ್ನು ಕೊಟ್ಟಿದ್ದು ಮತ್ತು ಕೇಸರಿ ಬಾತನ್ನು ನೀಡಿರ್ತಾರೆ. ಸರಿತಾ ನಾಗೇಶ್ ಶ್ರೀಕಾಂತರು ತಮ್ಮ ಮಗಳ ಹೆಸರಲ್ಲಿ ಶಾಲೆಗೆ ಫ್ಯಾನ್ ಅನ್ನು ಕೊಟ್ಟಿರ್ತಾರೆ ಮತ್ತು ಮಗಳ ಹುಟ್ಟುಹಬ್ಬಕ್ಕೆ ಫಲವನ್ನು ನೀಡಿರುವಂಥದ್ದು. ದಿವಂಗತ ವಿಜಯ ಗೋಪಾಲ್ ಅವರು ಸ್ಮರಣಾರ್ಥವಾಗಿ ಅವರ ಯಜಮಾನರು ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ನು ಸಿಹಿಯನ್ನು ನೀಡಿದ್ದಾರೆ. ಶಿಕ್ಷಕರಾದಂಥ ಪೂರ್ಣಚಂದ್ರಾಪುರ ಅವರು ಶಾಲೆಗೆ ಗಡಿಯಾರವನ್ನು ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ. ರೋಟರಿ ಕ್ಲಬ್ನವರು ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ನೀಡಿದ್ದಾರೆ. ಶಿಲ್ಪಾ ಕೊಟ್ಟಾಕರ್ ಇವರು ಮಧ್ಯಾಹ್ನ ಬಿಸಿಯೂಟಕ್ಕೆ ತೆಂಗಿನಕಾಯಿ ಕೊಟ್ಟಿದ್ದಾರೆ. ರಾಮಚಂದ್ರ ದುಂದಿಯವರು ಮಧ್ಯಾಹ್ನ ಬಿಸಿಯೂಟಕ್ಕೆ ತರಕಾರಿ ಇತರೆ ವಸ್ತುಗಳನ್ನು ನೀಡಿದ್ದಾರೆ. ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗೆ ಪಟ್ಟಿ ಪೆನ್ನು ಮತ್ತು ಬಿಸಿಯೂಟಕ್ಕೆ ಹಾಗೂ ಉಪ್ಪಿನಕಾಯಿಯನ್ನು ಶಾಲೆಗೆ ಕೊಟ್ಟಿದ್ದಾರೆ. ಹಾಲಿ ಮುಖ್ಯ ಶಿಕ್ಷಕರಾದಂಥ ಶೋಭಾ ನಾಯ್ಕರವರು ಮಧ್ಯಾಹ್ನ ಬಿಸಿಯೂಟಕ್ಕೆ ಶಾಲೆಗೆ ಉಪ್ಪಿನಕಾಯಿಗಳನ್ನು ಕೊಟ್ಟಿದ್ದಾರೆ. ಹಾಲಿ ಶಿಕ್ಷಕಿ ವಿಜಯಲಕ್ಷ್ಮಿ ನಾಯ್ಕರವರು ಮಧ್ಯಾಹ್ನ ಬಿಸಿಯೂಟಕ್ಕೆ ತರಕಾರಿ ಮತ್ತು ಉಪ್ಪಿನಕಾಯಿಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನೋಟ್ಬುಕ್ ಮತ್ತು ಪಟ್ಟಿಗಳನ್ನು ನೀಡಿದೆ. ಕಳೆದ ವರ್ಷ ವಿಶೇಷ ಭೋಜನ ಕಾರ್ಯಕ್ರಮ ಯೋಜನೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ವಿಶೇಷ ಭೋಜನವನ್ನು ಮಾಡಬೇಕು ಅಂತ ಉದ್ದೇಶ. ಸಾಮಾಜಿಕ ತಾಲೂಕಾ ವ್ಯವಸ್ಥಾಪಕರು ಗ್ರಾಮ ಪಂಚಾಯತ್ ಸಾಹೇಬರು ಹಾಗೂ ಎಲ್ಲ ಸದಸ್ಯರು ಇವತ್ತು ಈಗಾಗಲೇ ನಮ್ಮ ತಾಲೂಕಾ ವಾಸ್ತವಿಕವಾಗಿ ಮಾತನಾಡುವ ಹಿಂದಿನ ಕಾಲದಲ್ಲಿ ಶಾಲೆಯ ಸ್ಥಿತಿಗತಿ ಯಾವ ರೀತಿ ಇತ್ತು ಮತ್ತು ಈಗಿನ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅಂತ ಅವರು ವಿವರವಾಗಿ ಹೇಳಿದ್ದಾರೆ. ಯಾಕೆಂದರೆ ಹಿಂದೆ ಇದ್ದಂಥ ಈಗಿದ್ದಂಥ ಸವಲತ್ತುಗಳು ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಸುಮಾರಷ್ಟು ಬದಲಾವಣೆಗಳಾಗಿವೆ ಮತ್ತು ಈ ರೀತಿ ಸಭೆಗಳು ನಂತರ ಈ ರೀತಿ ಆಕರ್ಷವಾಗಿ ಟ್ರಾನ್ಸ್ಪರೆನ್ಸಿ ಆಗುವಂಥ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳು ಇರಲಿಲ್ಲ. ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತಿನ ಈ ಮಕ್ಕಳ ಕನ್ನಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ನೋಡಿದಾಗ ಅದೇನೋ ಬೇರೆ ಬೇರೆ ಕಾರಣದಿಂದ ಕಡಿಮೆ ಇಳಿಕೆ ಆಗ್ತಾ ಬರ್ತಾ ಇದೆ. ಇಷ್ಟೆಲ್ಲ ಸವಲತ್ತುಗಳು ನೀಡಿದ್ರು ಕೂಡ ಇಳಿಕೆ ಆಗ್ತಾ ಬರ್ತಾ ಇದೆ. ಅದೇನು ಬೇರೆ ಬೇರೆ ಕಾರಣಗಳು ಅದಕ್ಕೆ ಇರ್ಬೋದು. ಯಾವುದೇ ಒಂದು ಸಂಸ್ಥೆ ಅಥವಾ ಶಾಲೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಬರೀ ಆ ಟೀಚರ್ದಷ್ಟೇ ಜವಾಬ್ದಾರಿ ಇರುವುದಿಲ್ಲ. ಎಲ್ಲ ಪಾಲಕ ಪೋಷಕರಿಗೂ ಅದೇ ವಿವಿಧ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯತ್ ಸಹಕಾರ ಕೂಡ ಬೇಕಾಗ್ತದೆ. ಆವಾಗ ಮಾತ್ರ ಅದೊಂದು ಇದರಲ್ಲಿ ದಾರಿಯಲ್ಲಿ ಸಾಗ್ತಾ ಇರ್ತದೆ. ಇಲ್ಲಿ ನೋಡಿದಾಗ ಎಲ್ಲ ನಮ್ಮ ಮೆಂಬರು ಕೂಡ ನಂತರ ಅಸಿಸ್ಟೆಂಟ್ ಅಧ್ಯಕ್ಷರು ನಂತರ ಪಾಲಕರು ಕೂಡ ಆ್ಯಕ್ಟಿವ್ ಇದ್ದಾರೆ ಮತ್ತು ಟೀಚರ್ಸ್ ಕೂಡ ಆ್ಯಕ್ಟಿವ್ ಇದ್ದಾರೆ. ಅದೇ ರೀತಿ ಶಾಲೆ ಕೂಡ ಇನ್ನೂ ಮುಂದೆ ವೇಗವಾಗಿ ಸಾಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಅದೇ ರೀತಿ ಇವತ್ತು ಅವರು ವಿವಿಧ ಇದರದ್ದು ಅನುದಾನ ಬಂದು ಖರ್ಚು ವೆಚ್ಚವನ್ನು ಕೂಡ ಓದಿ ಹೇಳಿದ್ದಾರೆ. ಈಗ ಯಾವುದಾದ್ರೂ ತಪ್ಪುಗಳಾಗುವುದು ಸಹಜ. ಅದನ್ನೇ ಎತ್ತಿ ಹಿಡಿಯೋದಲ್ಲ, ಅದನ್ನು ಮುಂದಿನ ಇದರಲ್ಲಿ ಆ ತಪ್ಪುಗಳು ಮರುಕಳಿಸಿದಾಗದಂತೆ ನೋಡಿಕೊಳ್ಳುವುದು ಮತ್ತು ಯಾವುದೇ ಒಂದು ಅನುದಾನ ಬಂದರೆ ಅಥವಾ ಯಾವುದೋ ಒಂದು ಬಜೆಟ್ ಬಂದರೆ ಅದನ್ನು ಪಾರದರ್ಶಕವಾಗಿ ಅದನ್ನು ಎಲ್ಲರಿಗೆ ಯೂಸ್ ಆಗಿದೆ ಅಂತ ನೋಡ್ಕೊಳ್ಳೋದು ಇವತ್ತು ಒಂದು